ಎಲ್ಲರಿಗೂ ಆತ್ಮೀಯವಾದಂಥ ನಮಸ್ಕಾರ. ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯ ಮತ್ತೊಂದು ಮಹತ್ವದ ಹೆಜ್ಜೆಯ ಗುರುತನ್ನ ಈಗ ಆರಂಭ ಮಾಡಲಿದ್ದೇವೆ. ಕಳೆದ ವರ್ಷ ಅಂದರೆ ಕಳೆದ 18 ತಿಂಗಳ ಹಿಂದೆ ಭಗವದ್ಗೀತೆಯ ಸರಣಿ ಕಾರ್ಯಕ್ರಮವನ್ನು ಮಾಡಿದ್ದು ತಮಗೆಲ್ಲ ನೆನಪಿದೆ ಅಂತ ಭಾವಿಸ್ತೇನೆ. ಈಗ ಅದೇ ರೀತಿಯಲ್ಲಿ ಬಹುದಿನಗಳ ಅಪೇಕ್ಷೆ ಆಚಾರ್ಯತ್ರಯರನ್ನ ಕುರಿತಾದಂತಹ 1 ವರ್ಷದ ಸರಣಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು, ಅದರ ಆರಂಭ ಬಿಂದುವಾಗಿ ನಾವೆಲ್ಲ ಈಗ ಸೇರಿದ್ದೇವೆ. ಹೋಗ್ತಾ ಮತ್ತೆ ನಂತರ ನಾನು ಪ್ರಸ್ತಾವನೆಯಲ್ಲಿ ವಿವರಗಳನ್ನು ತಿಳಿಸ್ತೇನೆ. ಕಾರ್ಯಕ್ರಮಕ್ಕೆ ಮೊದಲಿಗೆ ಒಂದು ಕರ್ತವ್ಯ ಇದೆ, ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತಹ ಕಾರ್ಯಕ್ರಮ. ಅದನ್ನ ಮೊದಲಿಗೆ ಮುಗಿಸ್ಕೊಂಡು ನಂತರದ ಶುಭ ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆ ಇಡೋಣ. ಕೂತ್ಕೊಳ್ಳಿ, ನಾನು ಅನೌನ್ಸ್ ಮಾಡ್ತೇನೆ, ಹೇಳ್ತೇನೆ. ಒಂದಷ್ಟು ಯಾರದು ಅಂತ ವಿಷಯಗಳನ್ನ ಹೇಳ್ಬಿಡ್ತೇನೆ. ನಮ್ಮನ್ನ ಇತ್ತೀಚೆಗೆ ಅಗಲದಂತಹ 3 ಗಣ್ಯರಿಗೆ ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸಬೇಕಾಗಿದೆ. ಒಬ್ಬರು ಶ್ರೀಯುತ GR ಸುಬ್ರಹ್ಮಣ್ಯ ಅಂತ, ವಿದ್ಯಾರಣ್ಯಪುರದ ಕಡೆ ಇದ್ದವರು, ಅವರಿಗೆ ಹೆಚ್ಚು ಜನಕ್ಕೆ ಇದು ಪರಿಚಯ ಇರುವಂತ ಹೆಸರು ಅಂತ ಭಾವಿಸ್ತೇನೆ. ಗರಾಸು ಅಂತಾನೆ ಅವರ ನಾಮಧೇಯದಿಂದ ಅವರು ಪ್ರಸಿದ್ಧರಾಗಿದ್ದರು. ಅನೇಕ ಕಾದಂಬರಿಗಳನ್ನ, ಲೇಖನಗಳನ್ನ ಬರೆದಂಥವರು, ಅನೇಕ ಪುರಸ್ಕಾರಗಳನ್ನ ಪಡೆದಂಥವರು. ತಮ್ಮ 9 ದಶಕ, ಸುಮಾರು 90-92 ವಯಸ್ಸು ಆಗಿತ್ತು ಅವರಿಗೆ. ಆ ವಯಸ್ಸಿನಲ್ಲಿ ಅವರು ಇತ್ತೀಚೆಗೆ ನಮ್ಮನ್ನ ಅಗಲಿದ್ರು. ಆ ಹಿರಿಯರಿಗೆ ನಮ್ಮೆಲ್ಲರ ಒಂದು ಶ್ರದ್ಧಾಂಜಲಿ ಕೂಡ ಸಲ್ಲಿಸಬೇಕಾಗಿದೆ ನಾವು. ಹಾಗೆಯೇ ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ತೀರಿಕೊಂಡಂತಹ ಒಬ್ಬ ನಾಡಿನ ಗಣ್ಯ ವ್ಯಕ್ತಿ SR ರಾಮಸ್ವಾಮಿ ಅವರು, ಸುಧಾ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿದ್ದವರು ಮತ್ತು ಉತ್ಥಾನ ಮಾಸಪತ್ರಿಕೆ, ರಾಷ್ಟ್ರೋತ್ಥಾನದ್ದು, ಅದರ ಸಂಪಾದಕರಾಗಿ ಕೆಲಸ ಮಾಡಿದವರು. ಬಹಳ ಪ್ರಮುಖರಾಗಿ DVG ಅವರಿಗೆ ಬಹಳ ಆಪ್ತರಾಗಿದ್ದವರು. DVG ಅವರ ಜ್ಞಾಪಕ ಚಿತ್ರಶಾಲೆಯ ಲೇಖನಗಳನ್ನೆಲ್ಲ ಲೇಖನಿಸಿದವರು ರಾಮಸ್ವಾಮಿ ಅವರೇ. DVG ಅವರ ಅನೇಕ ಉಪನ್ಯಾಸಗಳನ್ನ ಬರ್ಕೊಂಡವರು ರಾಮಸ್ವಾಮಿ ಅವರೇ. ನೋಡಿದ ತಕ್ಷಣ DVG ಅವರ ಅಪರಾವತಾರ ಏನೋ ಅನ್ನೋ ಹಾಗೆ ಅದೇ ಶೈಲಿಯಲ್ಲಿ ಕಾಣಿಸುವಂತಹ ಶ್ರೀ ರಾಮಸ್ವಾಮಿ ಅವರನ್ನ ಹತ್ತಿರದಿಂದ ನೋಡಿದವರಿಗೆ ಬಹುಶಃ ಅವರ ಮುಖದ ನೆನಪಾಗ್ತದೆ ಅಂತ ನಾನು ಭಾವಿಸ್ತೇನೆ. ಬಹಳ ಗಡುಸು ಧ್ವನಿಯ, ಗಂಭೀರ ಸ್ವಭಾವದ, ಎತ್ತರದ ವ್ಯಕ್ತಿತ್ವ ರಾಮಸ್ವಾಮಿ ಅವರದು. ಆದರೆ ಅವರಲ್ಲಿದ್ದಂತಹ ನಿರ್ವ್ಯಾಜ ಪ್ರೀತಿ ಏನಿದೆ ಅದನ್ನು ಕೂಡ ಹತ್ತಿರದಿಂದ ಅನುಭವಿಸಿದವರಿಗೆ ಅದು ಗೊತ್ತಿರ್ತದೆ. ಸುಮಾರು 50ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಂಥವ್ರು, 100 ಲೇಖನಗಳನ್ನ ಬರೆದಿದ್ದಂಥವ್ರು ಮತ್ತು ನಾಡಿನ ಬಹಳ ಪ್ರಮುಖವಾದ ವಿಷಯಗಳ ಕಡೆಗೆ ಬೆಳಕು ಚೆಲ್ಲಿ ಸಾಕಷ್ಟು ವಿಚಾರವನ್ನ ಮೂಡಿಸ್ತಾ ಇದ್ದಂಥವರು ಶ್ರೀಯುತ SR ರಾಮಸ್ವಾಮಿ ಅವರು. ಒಂದು ರೀತಿಯಲ್ಲಿ DVG ಅವರ ಪರಂಪರೆಯನ್ನ ಮುಂದುವರಿಸ್ತಾ ಇರೋರೇನೋ ಅನ್ಸೋ ಹಾಗೆ ಅವರು ನಮ್ಮೊಟ್ಟಿಗೆ ಇದ್ರು. ಅಂತಹ ಹಿರಿಯ ಜೀವವನ್ನ ನಾವು ಕಳ್ಕೊಂಡಿದ್ದೇವೆ. ಶ್ರೀಯುತ SR ರಾಮಸ್ವಾಮಿ ಅವರಿಗೂ ಕೂಡ ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸಬೇಕಾಗಿದೆ. ಹಾಗೆಯೇ ನಾಡಿನ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋನ್ಸ್ಲೆ ಅವರ ಬಗ್ಗೆ ಕೂಡ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ, ನಿಮಗೆ ಎಲ್ಲ ಗೊತ್ತಿದೆ. ಸಾಕಷ್ಟು ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ಅದನ್ನೆಲ್ಲ ಎದುರಿಸಿ ವೈಯಕ್ತಿಕ ಜೀವನ ಹೇಗಿದ್ರೂ ಕೂಡ ನಮಗೆ ಒಂದು ರಾಗದ ಸಂತೋಷವನ್ನ ನೀಡಿದಂತಹ ವ್ಯಕ್ತಿ ಆಶಾ ಭೋಸ್ಲೆ ಅವರು. ಅವರ ಅನೇಕ ಹಾಡುಗಳು ನಮ್ಮೊಂದಿಗೆ ನಾವಿರೋ ತನಕ ಕೂಡ ಪಯಣ ಮಾಡಿಸ್ತಾನೆ ಇರುತ್ತೆ. ಬೇರೆ ಬೇರೆ ಜಾನರ್ಗಳಲ್ಲಿ ಬೇರೆ ಬೇರೆ ರೀತಿಯ ಹಾಡುಗಳನ್ನ ಬಹಳ ಸುಲಲಿತವಾಗಿ ಹಾಡಿದಂಥವ್ರು ಇಲ್ಲಿ ಬಹಳಷ್ಟು ಜನ ಹಾಡುಗಾರರೇ ಇದ್ದಾರೆ. ಅವರ ಅಕ್ಕ ಲತಾ ಮಂಗೇಶ್ಕರ್ ಅವರ ಧ್ವನಿಯೂ ಕೂಡ ನಿಮ್ಗೆ ಗೊತ್ತು, ಆಶಾ ಭೋಸ್ಲೆ ಅವರ ಧ್ವನಿಯೂ ಕೂಡ ನಿಮ್ಗೆ ಗೊತ್ತು. ಅಕ್ಕ ತಂಗಿಯರಲ್ಲಿ ಎಷ್ಟು ವ್ಯತ್ಯಾಸ ಇತ್ತು, ಭಿನ್ನತೆ ಇತ್ತು ಅನ್ನುವಂಥದ್ದು. ಬಹಳ ಸೊಗಸಾದ ಹಾಡುಗಳನ್ನ, ಹಿಂದಿ ಹಾಡುಗಳನ್ನ ಕನ್ನಡದಲ್ಲೂ 3 ಹಾಡು ಹೇಳಿದ್ದಾರೆ. ಆಶಾ ಭೋಸ್ಲೆ ಅವರು ಕೂಡ ಅವರ ಇಳಿ ವಯಸ್ಸಿನಲ್ಲಿ ನಮ್ಮಿಂದ ದೂರ ಆದ್ರು. ಕೊನೆಯ ತನಕ ಅವರು ಎಷ್ಟೋ ಸಾಯೋ ಮೊದಲು ಕೆಲವು ವರ್ಷಗಳ ತನಕ ಕೂಡ ಅವರು ಹಾಡ್ತಾ ಇದ್ರು ಅನ್ನೋದು ಕೂಡ ನಾವು ಓದಿದ್ದೇವೆ. ಅಂಥವರಿಗೂ ಕೂಡ ನಾವು ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು. ಈ 3 ಜನರಿಗೆ ನಮ್ಮೆಲ್ಲರ ಪ್ರೀತಿಯ ಭಾವಾಂಜಲಿಯನ್ನ ಸಲ್ಲಿಸುವುದಕ್ಕೋಸ್ಕರ 1 ನಿಮಿಷಗಳ ಕಾಲ ಎದ್ದು ನಿಂತು ಮೌನವನ್ನು ಆಚರಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ. ಕೂತ್ಕೊಳ್ಳಿ. ಈಗ ನಮ್ಮ ಆಚಾರ್ಯತ್ರಯರ ಕಾರ್ಯಕ್ರಮದ ಆರಂಭಕ್ಕೆ ಬರೋಣ. ಮೊದಲಿಗೆ ವೇದಘೋಷದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಸಂಸ್ಥೆಯವರೇ ಆದಂತಹ ಶ್ರೀಯುತ R ಸತ್ಯನಾರಾಯಣ ಮೂರ್ತಿಯವರು ಅವರ ಸಂಗಡಿಗರೊಂದಿಗೆ ವೇದಘೋಷವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ.
BELನಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದಂಥವರವರು ಈಗ ನಿವೃತ್ತರಾಗಿ ಸಂಪೂರ್ಣವಾಗಿ ಆಧ್ಯಾತ್ಮಿಕದ ಸಾಹಿತ್ಯದ ದಾರಿಯಲ್ಲೇ ಇದ್ದು ತೊಡಗಿಕೊಂಡಿದ್ದಾರೆ. ಅವರ ವೇದಘೋಷದೊಂದಿಗೆ ಈ ಒಂದು ಶುಭ ಮುಂಜಾನೆ ಆರಂಭ ಆಗಲಿದೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ. ಶ್ರೀನಾಮವಿತ್ರಿಯವತು ವಾಗ್ದೇವ್ಯೈ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ. ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ. ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ. ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ತಚ್ಛಯ್ಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ. ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ತ್ರಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ. ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀಯುತ ಸತ್ಯನಾರಾಯಣ ಅವರಿಗೆ ಹಾಗೂ ಕೇಶವಮೂರ್ತಿ ಅವರಿಗೆ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮ ಸ್ವಾಗತದೊಂದಿಗೆ ಮುಂದುವರಿಯುತ್ತದೆ. ಸ್ವಾಗತವನ್ನು ಕೋರಲಿದ್ದಾರೆ ತಮಗೆಲ್ಲರಿಗೂ ನಮ್ಮ ಸಂಸ್ಥೆಯ ಶ್ರೀಯುತ ಶ್ಯಾಮದತ್ತ ರವಿ, ಶ್ಯಾಮದತ್ತ ಎಸ್ ಅವರು ಇಲ್ಲಿಯ ಗಣ್ಯರಿಗೆ ಹಾಗೂ ಬಂದಿರತಕ್ಕಂತಹ ಎಲ್ಲ ಸಭಿಕರಿಗೆ ಸ್ವಾಗತವನ್ನು ಕೋರಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ನಮ್ಮ ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯ ಇಂದಿನ ವಿಶೇಷ ಕಾರ್ಯಕ್ರಮ ಆಚಾರ್ಯತ್ರೆಯ ಕನ್ನಡ ಕವಿಗಳು ಕಂಡಂತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಹಾಗೂ ನಲ್ಮೆಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪೋಷಕರು, ನಮ್ಮ ಅಕಾಡೆಮಿಯ ಗೌರವ ಅಧ್ಯಕ್ಷರು ಆದಂತಹ AM ಚಂದ್ರಶೇಖರ್ ಅವರಿಗೂ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸಂಸ್ಕೃತ ವಿದ್ವಾಂಸರು, ಸಂಗೀತ ಸಂಯೋಜಕರು, ದಾಸವಾಣಿಯ ದಾಸ ಸಾಹಿತ್ಯವನ್ನ ಪರಂಪರೆಯನ್ನು ಉಳಿಸಿ ಬೆಳೆಸಿ ಹಲವಾರು ಕಾರ್ಯಕ್ರಮಗಳಿಗೆ ತಮ್ಮದೇದಂತಹ ವಿಶೇಷತೆಯನ್ನು ಪಡೆದಂತಹ ಶ್ರೀಯುತ ವಿಜಯ್ ಹಾವನೂರವರು ಆಗಮಿಸಿದ್ದಾರೆ. ಅದು ಅಲ್ಲದೆ ನಮ್ಮ ಅಕಾಡೆಮಿಯ ಗೌರವ ಸಲಹೆಗಾರರಾಗಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾಂಸ್ಕೃತಿಕ ಚಿಂತಕರು, ಕಲಾ ಪೋಷಕರು ಆದಂತಹ KC ರಮೇಶ್ ಅವರು ಹಲವಾರು ಪವಿತ್ರ ಸ್ಥಳಗಳಿಗೆ ನಮ್ಮ ಅಕಾಡೆಮಿಯವರನ್ನ ಸದಸ್ಯರನ್ನ ಕರೆದುಕೊಂಡು ಹೋಗಿ ಅಲ್ಲಿನ ವಿಶೇಷವಾದಂತಹ ಅನುಭವಗಳನ್ನು ನಮಗೆಲ್ಲ ತಿಳಿಪಡಿಸಿ ಇವತ್ತಿಗೂ ಕೂಡ ನಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿದ್ದಾರೆ. ಶ್ರೀಯುತ KC ರಮೇಶ್ ಅವರಿಗೆ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಧಾರ್ಮಿಕ ಚಿಂತಕರು, ಉಪನ್ಯಾಸಕರು, ಧನ್ಯವಾಗಲಿ ಬದುಕು ಎಂದು ಹೇಳಿದಂತಹ M ವೆಂಕಟೇಶ್ ಶೇಷಾದ್ರಿ ಅವರು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಕಲಾ ಪೋಷಕರಾದಂತಹ ದಿನೇಶ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯ ಗಮಕಿಗಳು, ಈ ನಮ್ಮ ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿ ಪ್ರಾರಂಭವಾದಂತಹ ದಿನಗಳಲ್ಲಿ ಬಹಳಷ್ಟು ಸಾಂಸ್ಕೃತಿಕ ನೆಲೆಯನ್ನು ವಿದ್ಯಾರಣ್ಯಪುರದಲ್ಲಿ ಬೊಮ್ಮಸಂದ್ರದಲ್ಲಿ ಕಂಡುಕೊಳ್ಳಬಹುದಾದಂತಹ ಪರಿಸ್ಥಿತಿ ಬಂದಾಗ ಅನೇಕ ಹಿರಿಯರುಗಳನ್ನು ಪರಿಚಯ ಮಾಡೋದಾಯಿತು. ಈ ಒಂದು ವಿಷಯದಲ್ಲಿ ನಮ್ಮ ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಗೆ ಕಲಾಶ್ರೀ ಪುರಸ್ಕೃತರಾದಂಥವರು GS ನಾರಾಯಣ ಅವರು. ನಮ್ಮ ಅಕಾಡೆಮಿಯ ಹೆಮ್ಮೆಯ ವಿಷಯ ಇದು. ಇಷ್ಟು ಜನ 25 ವರ್ಷಗಳಿಂದ ನಾವು ಬೆಳೆಸ್ಕೊಳ್ತಾ ಬಂದಿದ್ದೀವಿ.
ಆದರೆ ಯಾರಿಗೂ ಕೂಡ ಅಕಾಡೆಮಿಲಿ ಇಂಥ ಪ್ರಶಸ್ತಿ ಬಂದಿರಲಿಲ್ಲ. ಸರ್ಕಾರ ನಮ್ಮನ್ನು ಗುರುತಿಸಿದೆ ಅಂತ ಹೇಳೋದಕ್ಕೆ ತಪ್ಪಾಗಲಾರದು. ಅಂಥದ್ದನ್ನು GS ನಾರಾಯಣ್ ಅವರಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಆತ್ಮೀಯ ಸಂತೋಷವಾಗಿದೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಏನಂತೀರಿ? ಅಂತರ್ಜಾಲ ಪ್ರಚಾರಕರು, ಅಂಕಣಕಾರರು ಆದಂತಹ ಶ್ರೀಯುತ ಶ್ರೀಕಂಠ ಬಾಳಗಂಜಿಯವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇಂಥದ್ದ ಪ್ರಶ್ನೆಯನ್ನ ಮರುಜನಗಳಿಗೆ ಹಾಕುತ್ತಾನೆ ನಮ್ಮ ಅಕಾಡೆಮಿಯ ಪುರೋಭಿವೃದ್ಧಿಗೆ ಶ್ರೇಯಸ್ಸನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾರೆ. ಸ್ತೋತ್ರ ಪಠಣ ಮಾಡಲು ಆಗಮಿಸಿರ್ತಕ್ಕಂತಹ ಶ್ರೀಮತಿ ನವ್ಯಾ ಪಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಹಲವಾರು ಕಾರ್ಯಕ್ರಮಗಳೊಂದಿಗೆ ಬೆನ್ನೆಲುಬಾಗಿ ನಿಂತು ಆಚಾರ್ಯೇತರರ ಕಾರ್ಯಕ್ರಮವನ್ನು ಮಾಡಲು ಹೆಚ್ಚು ಹುರುಪನ್ನು ಮಾಡಿ ನಾವು ಇದ್ದೇವೆ ನಿಮ್ಮ ಜೊತೆ ಬೆನ್ನೆಲುಬಾಗಿ ಅಂತ ಹೇಳಿದಂಥವರು ಶ್ರೀಮತಿ ನವ್ಯಾ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೀತ ಗಾಯನ ಪ್ರಸ್ತುತಪಡಿಸಲು ಆಗಮಿಸಿರ್ತಕ್ಕಂತಹ ಅನೇಕ ಹಿರಿಯ ಗಾಯಕರು ಇಂಥ ಕಾರ್ಯಕ್ರಮವನ್ನು ಮಾಡಿದಾಗ ಇದು ಮಾಡೋಕ್ಕಾಗತ್ತಾ ಅನ್ನತಕ್ಕಂತಹ ಪ್ರಶ್ನೆಯನ್ನು ಉದ್ಭವಿಸಿದಾಗ ಮಾಡಿ ನೋಡೋಣ, ನಮಗೂ ಹೊಸ ಒಂದು ಅನುಭವ ಆಗುತ್ತೆ ಅಂತ ಹೇಳಿ ಗಾಯಕರು ದಿವಾಕರ್ ಕಶ್ಯಪ್ ಹಾಗೂ ನರಸಿಂಹ ಹರೀಶ್ ಅವರು, ಶ್ರೀಮತಿ ಪ್ರತಿಭಾನಂದನ್, ಶ್ರೀಮತಿ ಅಪರ್ಣಾ ಪ್ರಸನ್ನ ಹಾಗೂ ಶ್ರುತಿಲಯ ಸಂಗೀತ ಅಕಾಡೆಮಿಯ ವಿದ್ಯಾರ್ಥಿಗಳು ಕೂಡ ಪಂಚಾಮೃತ ಸುಖತುವ ಸಂಗೀತ ಅಕಾಡೆಮಿಯ ಪರವಾಗಿ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ವಾದ್ಯ ಸಹಕಾರ ನೀಡಲು ಆಗಮಿಸಿರ್ತಕ್ಕಂತಹ ಹರ್ಷ ಚಲವಾಡಿಯವರು ಹಾರ್ಮೋನಿಯಂ ವಾದನದಲ್ಲಿ, ಗಿರೀಶ್ ಚಲವಾಡಿಯವರು ತಬಲಾ ವಾದನದಲ್ಲಿ, ಛಾಯಾಚಿತ್ರಗಾರ ಶಿವಾನಂದ್ ಅವರು ಮತ್ತು ನೀಲಾದ್ರಿ ಸಂಸ್ಥೆಯ ತಂಡ ಮುರಳಿ ಮತ್ತು ತಂಡ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಭಾರ ವಿಜಯಕುಮಾರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಇವರ ಮಾತಿನ ಹಲವಾರು ಭಂಗಿಗಳನ್ನು, ಅದರಿಂದ ಆ ಒಂದು ಸ್ವರದ ಸಾಹಿತ್ಯವನ್ನು ನೀವು ಕೇಳಿ ಅನುಭವಿಸಬಹುದು. ಭಾರ ವಿಜಯಕುಮಾರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ಕಲಾವಿದರು, ಎಲ್ಲ ಕಲಾಬಂಧುಗಳಿಗೂ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೂ, ರುದ್ರ ಬಳಗದ ಸದಸ್ಯರಿಗೂ ಹಾಗೂ ಪತ್ರಿಕಾ ಬಳಗದವರಿಗೂ ನಮ್ಮ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮೆಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂತ ಹೇಳಿದ್ರೆ ಇಂಥ ಸಮಯದಲ್ಲಿ ತಪ್ಪಾಗಲಾರದು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ, ನಮಸ್ಕಾರ. ನಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸಿದಂಥವ್ರಿಗೂ ಕೂಡ ನಾವು ಸ್ವಾಗತ ಮಾಡಿ, ರವಿಯವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಅವರು ವಾದ್ಯದಲ್ಲೂ ಕೂಡ ಸಹಕಾರ ಕೊಡ್ತಾರೆ. ಎಂದಿನ ಲಯವಾದ್ಯ, ರಾಗದ ಜೊತೆಗೆ ಲಯ ಇರಲೇಬೇಕು, ಇಲ್ಲದೆ ಹೋದ್ರೆ ಹಾಡು ಸೊಗಸಾಗೋದಿಲ್ಲ. ವಿಶೇಷ ಲಯವಾದ್ಯ ಅದು. ಇನ್ನು ಕಾರ್ಯಕ್ರಮದ ಚಾಲನೆಗೆ ದೀಪವನ್ನ ಪ್ರಜ್ವಲಿಸಿ ಚಾಲನೆ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲ ಗಣ್ಯರನ್ನ ಕೇಳ್ಕೊಳ್ತಾ ಇದ್ದೇನೆ. ಇದೊಂದು ಸರಣಿ ಕಾರ್ಯಕ್ರಮ, 1 ವರ್ಷದ ಕಾರ್ಯಕ್ರಮ, ಪ್ರತಿ ತಿಂಗಳು ನಡೆಯುವ ಕಾರ್ಯಕ್ರಮ. ಆದ್ದರಿಂದ ಇದನ್ನ ಉದ್ಘಾಟನೆಯನ್ನ ದೀಪ ಪ್ರಜ್ವಲನ ಮಾಡಿಕೊಡ್ಬೇಕು ಅಂತ ನಮ್ಮ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು, ಶ್ರೀಯುತ ರಮೇಶ್ ಅವರು, ವಿಜಯ ಹಾವನೂರ್ ಅವರು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತಾರೆ. किं ज्योतिराप्याहिमे चक्षुस्तस्य निमीलनादिसमये किं वीर्यो दर्शने किं तत्राहमतो भवान् परमकं ज्योतिस्तदस्मिन् प्रभो प्रदीपज्वालाभिः विकसकरनीराजनविधिः सुधासूतेश्चन्द्रोपल जलवैरभ्यरचना स्वकीयैरम्भोभिः सलिलनिधिसौविध्यकरणम् त्वदीयाभिर्वाग्भिः तव जननि वाचां सुधिरियम्. ದೀಪ, ಬೆಳಕು ಅನ್ನೋದು ಜ್ಞಾನದ ಸಂಕೇತ ಅಂತ ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೇವೆ. ಕತ್ತಲನ್ನ ಹೋಗಲಾಡಿಸಿ ಹೇಗೆ ಸುತ್ತಣ ದೃಶ್ಯವನ್ನ ಸ್ಪಷ್ಟಗೊಳಿಸ್ತದೋ ಹಾಗೆಯೇ ಒಳ್ಳೆಯ ಆಲೋಚನೆಗಳು ನಮ್ಮ ಕೆಟ್ಟ ಆಲೋಚನೆಗಳನ್ನ ದೂರ ಮಾಡಿ ನಮ್ಮ ಗುರಿಯನ್ನ ಸ್ಪಷ್ಟಪಡಿಸುತ್ತೆ ಅನ್ನೋ ಒಂದು ಸಾಂಕೇತಿಕವಾಗಿ ಈ ದೀಪ ಪ್ರಜ್ವಲನವನ್ನ ನಾವು ಕಾರ್ಯಕ್ರಮಗಳಲ್ಲಿ ಮಾಡ್ತೇವೆ. ಅದನ್ನ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ಆತ್ಮೀಯವಾದಂತಹ ವಂದನೆಗಳನ್ನ ಅರ್ಪಿಸ್ತೇನೆ. ಪುಷ್ಪಾರ್ಚನೆಯ ಮೂಲಕ ಶಂಕರರಿಗೆ ಕೂಡ ನಮನವನ್ನ ಸಲ್ಲಿಸಬೇಕು. ಮುಂದಿನ 6 ತಿಂಗಳು
ನಾವು ಶಂಕರರನ್ನ ಕುರಿತಾದಂತಹ ಕಾರ್ಯಕ್ರಮಗಳನ್ನ ಇಟ್ಕೊಳ್ತೇವೆ. ನಂತರ 3 ತಿಂಗಳು ರಾಮಾನುಜರು, ಆಮೇಲೆ ಮಧ್ವರ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಇನ್ನು ಈ ಸರಣಿ ಕಾರ್ಯಕ್ರಮದ ಕುರಿತಾಗಿ ಒಂದು 4 ಪ್ರಾಸ್ತಾವಿಕ ನುಡಿಗಳನ್ನ ನಾನು ಮಾತನಾಡಿ ನಂತರ ಕಾರ್ಯಕ್ರಮಕ್ಕೆ ತೊಡಗೋಣ. ನಾವು ಹಿಂದೆ ಭಗವದ್ಗೀತೆಯ ಕಾರ್ಯಕ್ರಮ ಮಾಡುವಾಗ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೂ ಕೂಡ ಈ ಬಗ್ಗೆ ಸೂಚನೆಗಳನ್ನ ಕೊಡ್ತಾ ಇದ್ವಿ. ಮುಂದೆ ಈ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತ ಇದ್ದೀವಿ ಅಂತ. ಈ ಒಂದು ಆಚಾರ್ಯತ್ರಯರ ಸರಣಿ ನಮ್ಮ ಕೇಶವಮೂರ್ತಿಯವರ ಮನಸ್ಸಿನ ಕೂಸು. ಬಹಳ ದಿವಸಗಳಿಂದ ಅವರಿಗೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ನಾವು ಅನ್ನುವಂಥದ್ದು ವಾಂಛೆ ಇತ್ತು. ಅದಕ್ಕೆ ಸರಿಯಾಗಿ ಈಗ ಆರಂಭ ಮಾಡೋಣ ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡು ಮೊನ್ನೆ ತಾನೇ ನಾವು ಶಂಕರ ಜಯಂತಿಯನ್ನ, ರಾಮಾನುಜ ಜಯಂತಿಯನ್ನ ಆಚರಿಸಿದ್ದೇವೆ. ಜೊತೆಗೆ ಬಸವಣ್ಣವರ ಒಂದು ಜಯಂತಿಯು ಕೂಡ ಬಂತು. ಇನ್ನೇನು ಬುದ್ಧನ ಜಯಂತಿ ಕೂಡ ಹತ್ತಿರದಲ್ಲೇ ಇದೆ. ಅನೇಕ ಮಹಾಪುರುಷರ ಜಯಂತಿಯ ತಿಂಗಳು ಇದು. ಹಾಗಾಗಿ ಒಂದು ಪುಣ್ಯಕಾಲ ಅಂತ ಭಾವಿಸ್ತಾ ಈ ಹೊತ್ತಿನಲ್ಲೇ ಅದನ್ನ ಆರಂಭ ಮಾಡಿಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ಆರಂಭಿಸಿದ್ವಿ. ನಮ್ಮ ಅಧ್ಯಕ್ಷರ ಮನೆಯಲ್ಲಿ ಕೂಡ ಒಂದು ಸಭೆ ಆಯಿತು. ಎಲ್ಲರ ಪ್ರೋತ್ಸಾಹ ಇದಕ್ಕೆ ಸಿಕ್ತು. ಕೇಶವಮೂರ್ತಿಯವರು ಬಹಳ ಶ್ರಮಪಟ್ಟು ಅನೇಕ ಕನ್ನಡ ಕವಿಗಳು ಅಥವಾ ಕನ್ನಡದಲ್ಲಿ ಬರೆದಿರುವಂತಹ ಆಚಾರ್ಯರ ಅನೇಕ ಕವನಗಳನ್ನ, ಹಾಡುಗಳನ್ನ ಸಂಪಾದನೆ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ತೊಡಗಿಕೊಂಡಿದ್ರು. ಅದು ಹಲವು ಸಿಕ್ತು ನಮಗೆ. ಇನ್ನು ಅದರ ಜೊತೆಗೆ ಎಂದಿನಂತೆ ಗಮಕ ನಮಗೆ ಜೊತೆಗೆ ಇದ್ದೇ ಇದೆ. ನಾರಾಯಣ್ ಮತ್ತು ಮುಂತಾದವರು ನಮ್ಮೊಟ್ಟಿಗಿದ್ದಾರೆ. ಅನೇಕ ಛಂದೋಬದ್ಧ ಕಾವ್ಯಗಳನ್ನ ಗಮಕದ ಶೈಲಿಯಲ್ಲಿ ಹಾಡುವಂಥದ್ದು, ಅದು ಶಂಕರ ವಿಜಯದಂತಹ ಕಾವ್ಯ ಇರಬಹುದು ಅಥವಾ ಅವರ ಬೇರೆಯನ್ನೇ ಅವರದೇ ಕುರಿತಾದಂತಹ ಹಾಡುಗಳಿರಬಹುದು ಅಂತದನ್ನ ಕುರಿತು ಹೇಳುವಂಥದ್ದು. ಇನ್ನು ಶ್ಲೋಕ ಮತ್ತು ಅದರ ಅರ್ಥಕ್ಕೆ ನವ್ಯ ಅವರಿದ್ದಾರೆ. ಅವರು ಅದರ ಮೂಲಕ ಚಾಲನೆಯನ್ನ ಪ್ರತಿ ಭಗವದ್ಗೀತೆಗೆ ಎಲ್ಲ ಅಧ್ಯಾಯಕ್ಕೆ ಕೊಟ್ಟ ಹಾಗೆ ಇಲ್ಲಿಯೂ ಕೂಡ ಕೊಡೋದು ಅನ್ನೋದು ಕೂಡ ನಿರ್ಧಾರ ಆಗಿತ್ತು. ಅದರ ಜೊತೆಗೆ ತಿಂಗಳು ಕೆಲವು ಉಪನ್ಯಾಸಕರನ್ನ ಅಥವಾ ಹೆಚ್ಚು ಇದರ ಬಗ್ಗೆ ಓದಿ ತಿಳಿದಂಥವ್ರನ್ನ ಕರೆಸಿ ಅದರ ಮೂಲಕ ಆ ಆಚಾರ್ಯತ್ರಯರ ಒಂದು ಜೀವನದ ಬಗ್ಗೆ ಮತ್ತು ಅವರ ಕೃತಿಗಳ ಬಗ್ಗೆ ಬೆಳಕನ್ನ ಚೆಲ್ಲಬೇಕು ಅನ್ನುವಂಥದ್ದು ಕೂಡ ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದೇ. ಅದು ಈಗಲೇ ಪೂರ್ಣ ಪ್ರತಿ ಏನು ಕರಡು ಸಿದ್ಧ ಆಗದೆ ಹೋದ್ರೂ ಕೂಡ ಕಾರ್ಯಕ್ರಮ ಮುಂದುವರೆದ ಹಾಗೆ ಯಾರನ್ನ ಕರಿಬೇಕು, ಹೇಗೆ ಇಟ್ಕೋಬೇಕು ಅನ್ನೋದು ನಿರ್ಧಾರ ಆಗ್ತಾ ಹೋಗ್ತದೆ. ಹಾಗೆ ನಾವು ಮುಂದುವರಿತಾ ಹೋಗ್ತೇವೆ. ನಮ್ಮ ಭಾರತೀಯ ಪರಂಪರೆಯನ್ನ, ಸನಾತನತೆಯನ್ನ ಉಳಿಸ್ಕೊಡೋದ್ರಲ್ಲಿ ಆಚಾರ್ಯತ್ರಯರ ಪಾತ್ರ ಬಹಳ ದೊಡ್ಡದು ಅನ್ನೋದು ತಮಗೆಲ್ಲ ಗೊತ್ತು. ಯುಗದಿಂದಲೂ ಕೂಡ ಅದು ನಡೆದು ಬಂದಿರೋದ್ರಿಂದನೇ ಸನಾತನ ಧರ್ಮ ಉಳ್ಕೊಂಡಿರುವಂಥದ್ದು. ಆಗ ಒಬ್ಬ ಶ್ರೀರಾಮಚಂದ್ರ, ನಂತರ ಒಬ್ಬ ಶ್ರೀಕೃಷ್ಣ, ನಂತರ ಈ ಯುಗದಲ್ಲಿ ಬಂದರೆ ಕೌಟಿಲ್ಯರಂತಹ ಮಹಾಮೇಧಾವಿ, ನಂತರ ಇತ್ತೀಚಿನ ದಿನಗಳಲ್ಲಿ ಬಂದರೆ ವಿವೇಕಾನಂದರಿರಬಹುದು. ಹೀಗೆ ಅನೇಕ ಮೇಧಾವಿಗಳು ಮತ್ತು ಪ್ರಾಜ್ಞರು ಮುಖಂಡತ್ವವನ್ನು ವಹಿಸಬಲ್ಲಂತಹ ವ್ಯಕ್ತಿಗಳು ನಮ್ಮಲ್ಲಿಗೆ ಬಂದಿದ್ದಾರೆ. ಅವರು ಆಗಾಗ ನಮ್ಮನ್ನ ಜಾಗೃತರನ್ನಾಗಿ ಮಾಡಿ ನಮ್ಮ ಹಿನ್ನೆಲೆ ಏನು, ನಮ್ಮ ಪರಂಪರೆ ಏನು, ನಾವು ಏನನ್ನ ಕಳೆದುಕೊಂಡು ಬಿಡ್ತೇವೆ ಅನ್ನೋ ಎಚ್ಚರಿಕೆಯನ್ನ ಕಾಲಕ್ಕೆ ಕೊಡ್ತಾ ಬಂದಿರುವಂಥದ್ದು ನಮಗೆ ಗೊತ್ತು. ಆ ಸಾಲಿನಲ್ಲಿ 8ನೇ ಶತಮಾನದ ಶಂಕರಾಚಾರ್ಯರು ಹಾಗೂ 10-11ನೇ ಶತಮಾನದಲ್ಲಿ ಬರುವ ರಾಮಾನುಜಾಚಾರ್ಯರು, 13ನೇ ಶತಮಾನದ ಮಧ್ವಾಚಾರ್ಯರು, ಇವರು 3 ಕೂಡ ಮತದ ದೃಷ್ಟಿಯಿಂದ ಸ್ವಲ್ಪ ಭಿನ್ನತೆ ಅಂತ ಅಂದುಕೊಂಡ್ರು ಕೂಡ ಸಾಮಾಜಿಕವಾಗಿ ನಮ್ಮ ಕೂಡುವಿಕೆಗೆ ಬಹಳ ಸಹಾಯ ಮಾಡಿದಂಥವ್ರು, ನಮ್ಮ ಧರ್ಮವನ್ನ, ಪರಂಪರೆಯನ್ನ ಎತ್ತಿ ಹಿಡಿದವರು ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ಅದ್ವೈತ ಇರಬಹುದು, ವಿಶಿಷ್ಟ ಅದ್ವೈತ ಇರಬಹುದು, ದ್ವೈತ ಇರಬಹುದು, ಅದೆಲ್ಲ ಒಂದೇ ದಾರಿಯ 2 ಮೊಗ್ಗುಲುಗಳಷ್ಟೇ. ಈ ಕಡೆ ಫುಟ್ಪಾತ್, ಆ ಕಡೆ ಫುಟ್ಪಾತ್ ಇದ್ದ ಹಾಗೆ ನಡೆಯೋದಕ್ಕೆ ಅಷ್ಟೇ ಹೊರತಾಗಿ ಬೇರೆ ಏನೂ ಅಲ್ಲ. ಸಣ್ಣ ಒಂದು ಪ್ರಭೇದಗಳ ವ್ಯತ್ಯಾಸ ಇದ್ದಿರಬಹುದು. ಅದನ್ನು ನಮಗೆ ಗೊಂದಲ ಸೃಷ್ಟಿಸುವಷ್ಟು ಮಟ್ಟಿಗೆ ಏನು ಇಲ್ಲ. ಅದರ ಮೂಲ ಗುರಿ ಮತ್ತು ಒಳಗಿನ ಸತ್ವ ಒಂದೇ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅದಲ್ಲದೇನೆ ನಮ್ಮ ಸಾಮಾನ್ಯರ ಜನಜೀವನಕ್ಕೆ ಅಧ್ಯಾತ್ಮ ಎಷ್ಟರ ಮಟ್ಟಿಗೆ ಹತ್ತಿರ ಆಗ್ಬೋದು ಅನ್ನೋದಕ್ಕೆ ಕೂಡ ಅವರು 3 ಜನ ಕೂಡ ನಮಗೆ ಅನೇಕ ಶ್ಲೋಕಗಳ, ಸ್ತೋತ್ರಗಳ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲದೇನೆ ಎಷ್ಟೋ ಸರ್ತಿ ಆ ಶ್ಲೋಕಗಳನ್ನು ನಾವು ಪಠಿಸ್ತಾ ಇರ್ತೀವಿ. ಆದರೆ ಅದು ಶಂಕರರದು ಅಂತ ನಮಗೆ ಗೊತ್ತಿರೋದಿಲ್ಲ, ಅಥವಾ ಮಧ್ವರದು ಅಂತ ನಮಗೆ ಗೊತ್ತಿರೋದಿಲ್ಲ. ಆದರೆ ಅವರು ಸ್ಥಾಪಿಸಿದಂತಹ ಮಾನ್ಯಗಳಿರಬಹುದು ಅಥವಾ ಅವರೇ ಮಾಡಿಕೊಡುವಂತಹ ಅನೇಕ ಕಾರ್ಯಕ್ರಮಗಳಿರ್ಬೋದು, ಅದರ ಮೂಲಕ ಅನೇಕ ವಿಷಯಗಳು ನಮಗೆ ಹೊರಗೆ ಬರ್ತಾ ಇರುವಂಥದ್ದು ಗೊತ್ತಾಗ್ತಾ ಇರ್ತದೆ. ಹಾಗಾಗಿ ನಮ್ಮ ಇಡೀ ಭರತಖಂಡವನ್ನ ಒಂದು ಸೂತ್ರದಲ್ಲಿ ಬಂಧಿಸಬೇಕಾದ್ರೆ ಇದೆಲ್ಲ ಅವಶ್ಯಕತೆ ಅಥವಾ ಇದು ಕೂಡ ಬಹಳ ಪ್ರಮುಖವಾದ ಕಾರಣ ಅನ್ನೋದು ಕೂಡ ನಮ್ಮ ಅರಿವಿನಲ್ಲಿ ಇರಬೇಕು. ಅಂತಹ ಮತಾಚಾರ್ಯರನ್ನ ಒಂದಷ್ಟು ಮಟ್ಟಿಗೆ, ಪೂರ್ಣವಾಗಿ ನಮಗೆ ಸಾಧ್ಯ ಆಗೋದಿಲ್ಲ, ಒಂದಷ್ಟು ಮಟ್ಟಿಗೆ ಅವರನ್ನ, ಅವರ ಕೃತಿಗಳನ್ನ, ಆ ಮೂಲಕ ನಮ್ಮತನವನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನಕ್ಕೆ ನಾವು ಒಂದು ನಾಂದಿಯನ್ನು ಹಾಡಬೇಕು ಅಂತ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದ್ದು. ಈ ಒಂದು ಇನ್ವಿಟೇಷನ್
ತಮಗೆ ಬಹಳಷ್ಟು ಜನ ಸಿಕ್ಕಿರಬಹುದು. ಇದರಲ್ಲಿ ಒಂದು ಸಣ್ಣ ತಪ್ಪಾಯಿತು, ಅದಕ್ಕೆ ನಾನು ಈಗಲೇ ಕ್ಷಮೆಯನ್ನು ಕೂಡ ಕೇಳಿಬಿಡ್ತೇನೆ. ಶುದ್ಧಾದ್ವೈತ ಅನ್ನುವಂತಹ ಶಬ್ದ ಬಂದಾಗ ಅಲ್ಲಿ ಶಂಕರರ ಫೋಟೋ ಇರೋ ಕಡೆ ಇದೆ, ಅದೊಂದು ಸಣ್ಣ ತಪ್ಪಾಗಿದೆ. ಶಂಕರಾಚಾರ್ಯ ಶುದ್ಧ ದ್ವೈತ ಆಗ್ಬಿಟ್ಟಿದೆ, ಅದು ಶುದ್ಧಾದ್ವೈತ ಆಗಬೇಕು. ದೀರ್ಘ ಒಂದು ಬಿಟ್ಟು ಹೋಗಿದೆ, ಅದು ನಮ್ಮ ಕಣ್ಣಿಗೆ ಆಮೇಲೆ ಗೋಚರಿಸ್ತು, ಮೊದಲು ಗೊತ್ತಾಗಿಲ್ಲ. ಅದಕ್ಕೆ ಕ್ಷಮೆ ಕೇಳ್ತೇನೆ, ತಿದ್ಕೊಂಬಿಡಿ ಅಂತ ಕೂಡ ಹೇಳ್ತೇನೆ. ಇಲ್ಲದಿದ್ರೆ ಅದು ಸಣ್ಣದು ತಪ್ಪೇ ಆದ್ರೂ ಒಂದು ದೀರ್ಘ ಆದ್ರೂ ಕೂಡ ಪ್ರಮಾದ ಬಹಳ ದೊಡ್ಡದಾಗಿಬಿಡ್ತದೆ. ಹಾಗಾಗಿ ಅದನ್ನು ಕೇಳೋದು ಕೂಡ ಅವಶ್ಯಕ ಅಂತ ನನ್ಗನ್ನಿಸ್ತು. ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ಈ ಪರಂಪರೆಗಳೆಲ್ಲ ಏನ್ ಹೇಳ್ತದೆ, ಆಚಾರ್ಯರ ಜೀವನದ ಗತಿಗಳೇನು, ಅವ್ರು ಯಾಕೆ ಏನನ್ನ ಯೋಚನೆ ಮಾಡಿದ್ರು, ಏನನ್ನು ನಡೆಸ್ಕೊಟ್ರು, ನಮಗೇನು ಬಿಟ್ಟು ಹೋಗಿದ್ದಾರೆ ಅವರು, ಇತ್ಯಾದಿಗಳನ್ನೆಲ್ಲ ಕೂಡ ನಾವು ಈ ಮುಂದಿನ 12 ತಿಂಗಳ ಸರಣಿಯಲ್ಲಿ ನಾವು ಕೇಳ್ತೇವೆ. ಅದನ್ನು ನಾವು ಭಾಗವಹಿಸಿ ತಿಳ್ಕೊಳ್ಳೋಣ, ಜೊತೆಗೆ ಕಲ್ತ್ಕೊಳ್ಳೋಣ ಅಂತ ಈ ಕಾರ್ಯಕ್ರಮ ಮಾಡೋದ್ರ ಮೂಲಕ ಕಲಿಯುವಂಥದ್ದು ತುಂಬಾ ಇದೆ, ಗೊತ್ತಿರುವಂಥದ್ದು ಒಂದಷ್ಟು ಹಲವಿದೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಎಲ್ಲರಿಗೆ ಮತ್ತು ಇಲ್ಲಿ ಬಂದಿರುವ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳಿಸಿ ಮತ್ತೆ ಈ ಕಾರ್ಯಕ್ರಮವನ್ನ ಶ್ಲೋಕ ಸ್ತೋತ್ರಗಳ ಮೂಲಕವೇ ಆರಂಭ ಮಾಡ್ತಾ ಇದ್ದೇವೆ. ಶ್ರೀಮತಿ ನವ್ಯ ಪಿ ಅವರು ಬರಬೇಕು. ಅವರು ಮತ್ತು ಅಕಾಡೆಮಿಯ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಒಂದೆರಡು ಸ್ತೋತ್ರಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದಾರೆ. ಒಂದು ಮಹಾಗಣೇಶ ಪಂಚರತ್ನ ಸ್ತೋತ್ರ, ಅದನ್ನ ಹಲವು ದಿನಗಳಿಂದ ನವ್ಯಾರವರೇ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಿದ್ದಾರೆ, ಅದನ್ನು ಅವರು ಕಲಿತಿದ್ದಾರೆ. ಹಾಗೆ ಕನಕದಾರ ಸ್ತೋತ್ರ, ಇದೆರಡೂ ಕೂಡ ಬಹಳ ಪ್ರಸಿದ್ಧವಾದ್ದು, ನಿಮಗೆ ಗೊತ್ತಿದೆ. ಆ 2 ಸ್ತೋತ್ರಗಳು ಕೂಡ ಈಗ ಒಂದು ಸಮೂಹ ಗಾಯನದಲ್ಲಿ ನಿಮ್ಮ ಎದುರಿಗೆ ಬರಲಿದೆ. ಅದರ ಮೂಲಕ ಶಂಕರರನ್ನ ಸ್ಮರಿಸಿಕೊಳ್ತಾ ಮೊದಲ 6 ತಿಂಗಳು ನಾವು ಶಂಕರರ ಸ್ಮರಣೆಯನ್ನ ಹೆಚ್ಚಾಗಿ ಮಾಡ್ತೇವೆ. ಅಂದ್ರೆ ಉಳಿದ ಆಚಾರ್ಯರು ಇರೋಲ್ಲ ಅಂತಲ್ಲ, ಅಲ್ಲಲ್ಲಿ ಬರಬಹುದು. ನಂತರ 3 ತಿಂಗಳು ರಾಮಾನುಜರನ್ನ ಕುರಿತು ಮುಖ್ಯವಾಗಿ, ನಂತರ ಮಧ್ವರನ್ನ ಕುರಿತಂತಹ ಕಾರ್ಯಕ್ರಮಗಳನ್ನ ಇಟ್ಕೊಳ್ತಾ ನಾವು ಒಟ್ಟು 12 ತಿಂಗಳ ಈ ಸರಣಿಯನ್ನ ಮಾಡಲಿದ್ದೇವೆ ಅಂತ ತಿಳಿಸ್ತಾ ಈ ಒಂದು ಸ್ತೋತ್ರಗಳ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. करातमोदकं सदा विमुक्तिसाधकं कलाधरावतंसकं विलासि लोकरक्षकम् अनायकैकनायकं विनाशिते वदैत्यकं नदाशुभाशुनाशकं नमामि तं विनायकम् न तेतरातिभीकरं नवोदितार्कभास्वरं नमःसुरारिनिर्जरं नतादिकापदुत्तरं सुरेश्वरं निरीश्वरं गजेश्वरं गणेश्वरं महेश्वरं तमाश्रये परात्परं निरन्तरं समस्तलोकशङ्करं निरस्तदैत्यकुञ्जरं हरेररोदरं वरं वरे भवप्रमक्षरम् कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरम् अकिञ्चनातिमार्जनं चिरन्तनोऽतिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणं नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय कृन्तनम् हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततम् महागणेश पञ्चरत्नमादरेण योन्महम् प्रजल्पति प्रभातके हृदि स्मरन् गणेश्वरम् अरोगतामदोषतां सुसाहितीं सुपुत्रताम् समाहितायुरष्टभूतिमप्युपैति सोचिरात् समाहितायुरष्टभूतिमप्युपैति सोचिरात् समाहितायुरष्टभूतिमप्युपैति सोचिरात् अङ्गं हरेः पुलकभूषणमाश्रयन्ति भृङ्गाङ्गनेव मुकुलाभरणं तमालम् अङ्गीकृताखिल विभूतिरपाङ्गलीला माङ्गल्यदास्तु मम मङ्गलदेवतायाः
मुग्धा मुहुर्विदधति वदने मुरारेः प्रेमत्र प्रणिहितानि गतागतानि मालादृशोर्मधुकरीव महोत्पलेया सा मे श्रियं दिशतु सागरसम्भवायाः विश्वामरेन्द्रपदविभ्रमदानदक्षम् आनन्दहेतुरधिकम् मुरविद्विषोऽपि ईशन्निषीदतु मयि क्षणमीक्षणार्धम् इन्दीवरोदरसहोदरमिन्दिरायाः आमीलिताक्षमधिगम्य मुदा मुकुन्दम् आनन्दकन्दमनिमेषमनङ्गतन्त्रम् आकेकरस्थितकनीनिकपक्ष्मनेत्रम् भूत्यै भवेन्मम भुजङ्गशयाङ्गनायाः बाह्वन्तरे मधुचितश्रितकौस्तुभेया हारावलीव हरिनीलमयी विभाति कामप्रदा भगवतोऽपि कटाक्षमाला कल्याणमावहतु मे कमलालयायाः कालाम्बुदालिललितोरसिकैटभारे धाराधरे स्फुरति या तटिदङ्गनेव मातुः समस्तजगतां महनीयमूर्तिः भद्राणि मे दिशतु भार्गवनन्दनायाः प्राप्तं पदं प्रथमतः खलु यत्प्रभावात् माङ्गल्यभाजि मधुमातिनि मन्मथेन मय्यापते तदिह मन्तरमीक्षणार्धम् मन्दालसञ्चमकरालय कन्यकायाः दद्यादयानुपवनो द्रविणाम्बुदाराम् अस्मिन्न किञ्चन विहङ्गशिशौ विषण्णे दुष्कर्म कर्ममपनीय चिराय दूरम् नारायण प्रणयिनी नयनाम्बुवाः ईशाविशिष्टमतयोऽपि ययादयाद्राश्च त्रिविष्टपदम् सुलभम् लभन्ते दृष्टिप्रहृष्टकमलोदर दीप्तिविष्टाम् पुष्टिम् कृषिष्ट मम पुष्करविष्टरायाः ईर्देवतेति गरुडध्वज सुन्दरीति शाकम्भरीति शशिशेखरवल्लभेति सृष्टिस्थितिप्रलयकेलिषु संस्थितायै तस्यै नमस्त्रिभुवनैकगुरोस्तरुण्यै श्रुत्यै नमोऽस्तु शुभकर्मफलप्रसूत्यै रत्यै नमोऽस्तु रमणीयगुणार्णवायै शक्त्यै नमोऽस्तु शतपत्रनिकेतनायै पुष्ट्यै नमोऽस्तु पुरुषोत्तमवल्लभायै नमोऽस्तु नालीकनिभाननायै नमोऽस्तु दुग्धोदधि जन्मभूम्यै नमोऽस्तु सोमामृतसोदरायै नमोऽस्तु नारायणवल्लभायै सम्पत्कराणि सकलेन्द्रियनन्दनानि साम्राज्यदानविभवानि सरोरुहाक्षि त्वद्वन्दनानि दुरिताहरणोद्यतानि मामेव मातरनिशं कलयन्तु मान्ये यत्कटाक्षसमुपासनाविधिः सेवकस्य सकलार्थसम्पदः सन्तनोति वचनाङ्गमानसैः स्वामुरारिहृदयेश्वरीं भजे सरसिजनिलये सरोजहस्ते धवलतरां शुकगन्धमाल्यशोभे भगवती हरिवल्लभे मनोज्ञे त्रिभुवनभूतिकरि प्रसीद मह्यम् दिग्गस्तिभिक्कनककुम्भमुखावसृष्टस्वर्वाहिनी विमलचारुजलप्लुताङ्गीम् प्रातर्नमामि जगतां जननीमशेषलोकाधिनाथगृहिणीम् अमृताब्धिपुत्रीम् कमले कमलाक्षवल्लभे त्वम् करुणापूरतरङ्गितैरपाङ्गैः अवलोकय माम किञ्चनानाम् प्रथमम् पात्रमकृत्रिमम् दयायाः स्तुवन्ति ये स्तुतिभिरमीरिरङ्गहम् त्रयीमयीम् त्रिभुवनमातरम् रमाम् गुणाधिका गुरुतर भाग्यभाजिनो भवन्ति ते भुवि बुधभाविताशयाः भवन्ति ते भुवि बुधभाविताशयाः
ಭವಂತಿ ತೇ ಭುವಿ ಬುಧ ಭಾವಿತಾಶಯ. ವೇದಘೋಷ ಮಾಡಿದಂತ ಶ್ರೀಯುತ ಸತ್ಯನಾರಾಯಣ ಮೂರ್ತಿಯವರು ಒಂದು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ನವ್ಯ ಅವರು, ಇವರಿಗೆಲ್ಲ ಈಗ ಹಾಡದಂತ ಸ್ತೋತ್ರಗಳನ್ನ ಕಲಿಸಿದವರು ನವ್ಯ ಅವರು ದಯವಿಟ್ಟು ಬರಬೇಕು, ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸಂಸ್ಕೃತದ ಶಬ್ದಗಳಾದ್ರಿಂದ ಗಮನ ಇಟ್ಟೆ ಹೇಳಿಕೊಳ್ಬೇಕು. ವ್ಯತ್ಯಾಸ ಆದರೆ ಅರ್ಥ ವ್ಯತ್ಯಾಸ ಆಗ್ತದೆ ಅನ್ನೋ ದೃಷ್ಟಿಯಿಂದ ನವ್ಯ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಆನ್ಲೈನ್ ನಲ್ಲಿ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಬಂದು ಈ ಸ್ತೋತ್ರಗಳನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಆಚಾರ್ಯರ 2 ಸ್ತೋತ್ರಗಳನ್ನ ಕೇಳಿದ್ರಿ. ಸುಮಾರು 64 ಸ್ತೋತ್ರಗಳು ಶಂಕರಾಚಾರ್ಯರು ಅಂತ ಒಂದು ಮಾತಿದೆ. ಬಹಳ ಸೊಗಸಾದ ಸ್ತೋತ್ರಗಳು. ಶಂಕರರ ಸ್ತೋತ್ರಗಳ ವಿಶೇಷ ಅದೇ, ನಿಮಗೆ ಮೊದಲು ಆ ನಾದ, ಆ ಶಬ್ದಗಳು ಅರ್ಥ ಕಿವಿಗೆ ಬೀಳುತ್ತಲ್ಲ, ಅದೇ ಒಂದಷ್ಟು ಖುಷಿ ಕೊಡುವಂಥದ್ದು ಸಂಸ್ಕೃತದ ಶ್ಲೋಕಗಳು. ಅಂಥದ್ದೇ ಮತ್ತೊಂದನ್ನ ನಾವು ಕೇಳೋಣ. ಶ್ರೀಮತಿ ಅಪರ್ಣಾ ಪ್ರಸನ್ನ ಹಾಗೂ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಅದನ್ನ ಈಗ ಹಾಡ್ತಾರೆ. ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಿಂದ 5 ಶ್ಲೋಕಗಳನ್ನ ಅವರು ಹಾಡಲಿದ್ದಾರೆ. ಮುದಾಕರ ಅಂತ ಕೇಳಿದ್ರಿ, ಬಹಳ ಒಂದು ವಿಶೇಷವಾದ ಛಂದಸ್ಸದು. ಲಘು ಗುರು ಲಘು ಗುರು ಲಘು ಗುರು ಈ ರೀತಿ ಬರುವಂತ ಛಂದಸ್ಸು. ಅದರ ಹೆಸರು ಮರ್ತೇನೆ ನಾನು. ಹಾಗೆ ಗುರು ಲಘು ಬರುವಂತದ್ದು ಕೂಡ ಇನ್ನೊಂದು ಛಂದಸ್ಸಿದೆ. ಒಂದು ಲಘು ಅಕ್ಷರ ಮುದಾಕ್ತ ಮೋದಕಂ, ನೀವು ಅದನ್ನ ಇಟ್ಕೊಂಡು ಓದಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಒಂದು ಸಣ್ಣ ಅಕ್ಷರ ಅಂದ್ರೆ ಲಘು ಅಕ್ಷರ, ಇನ್ನೊಂದು ಗುರು ಅಕ್ಷರ ದೊಡ್ಡ ಅಕ್ಷರ ಅಂತ. ಅದು ಹಾಡೋದಕ್ಕೆ ಒಳ್ಳೆಯ ತಾಳವನ್ನ ಕೂಡ ಕೊಡುತ್ತೆ ಅನ್ನೋದನ್ನು ಕೂಡ ಗಮನಿಸ್ಕೋಬೇಕು. ಇನ್ನು ಅವರ ಸಂಸ್ಕೃತವಂತೂ ಬಹಳ ಸುಂದರವಾಗಿ ಬರೆದಿದ್ದಾರೆ ಆಚಾರ್ಯರು. ಈಗ ಮತ್ತೊಂದು ಸ್ತೋತ್ರ ಅಂತದ್ದೇ ಕೇಳೋಣ.